ದುರ್ಗಾದೇವಿ ದೇವಾಲಯಕ್ಕೆ ದರ್ಶನ್ ಭೇಟಿ ವಿಚಾರ. ದರ್ಶನ್ ಜೊತೆಗಿರುವಂತ ಫೋಟೋ ಶೇರ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ನಿಮ್ಮನ್ನ ಹಲವರು ತುಳಿಯೋದಕ್ಕೆ ಪ್ರಯತ್ನಿಸಿದಾಗ ದೇವರು ನಿಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯುತ್ತಾನೆ. ಗಾಡ್ ಬ್ಲೆಸ್ ಯು ಆಲ್ ಅಂತ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ರು. ಪೋಸ್ಟ್ ಮುಖಾಂತರವಾಗಿ ರಮ್ಯಾ ಪ್ರಥಮ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಈ ಮೊದಲೆಲ್ಲ ಹಾದಿರಂಪ ಬೀದಿರಂಪ ಅಂತ ಅಂತಿದ್ರ, ಈಗ ಅದೆಲ್ಲ ಹೋಗಿದೆ. ಈಗೇನಿದ್ರು ಇನ್ಸ್ಟಾಗ್ರಾಮ್ ರಂಪ, ಫೇಸ್ಬುಕ್ ರಂಪ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅವ್ರು ಹಾಕಿದ್ರು ಅಂತ ಇವ್ರು ಹಾಕಿದ್ರು ಅಂತ ಅವರು. ಈ ಪೋಸ್ಟರ್ಸ್ಗಳಲ್ಲೇನೆ ಸಾಕಷ್ಟು ಮಂದಿ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಈಗ ವಿಜಯಲಕ್ಷ್ಮಿ ಅವ್ರ ಸರದಿ. ಅವ್ರಿಗೇನಿಲ್ಲ, ಜಾಸ್ತಿ ಯಾರನ್ನು ಯಾವುದೇ ರೀತಿಯಾದಂಥ ಪೋಸ್ಟ್ ಆಗ್ತಾ ಇಲ್ಲ. ಆಗೊಂದು ಈಗೊಂದು ಅವಾಗೊಂದು ಇವಾಗೊಂದು ಪೋಸ್ಟ್ ಬಿಡ್ತಾ ಇದ್ದಾರೆ. ಬಟ್ ಅದನ್ನು ಈ ಅಭಿಮಾನಿಗಳು ಅಂತ ಅನ್ನಿಸ್ಕೊಂಡವರು, ಒಂದಷ್ಟು ಪೇಜಸ್ಗಳು, ಗ್ರೂಪ್ಗಳು ಅದನ್ನು ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇರುವ ಸಮಸ್ಯೆನ ಬಗೆಹರಿಸುವಂಥ ನಿಟ್ಟಿನಲ್ಲಿ ಯಾರೂ ಪ್ರಯತ್ನ ಪಡ್ತಾ ಇಲ್ಲ. ಆ ಸಮಸ್ಯೆ ದೊಡ್ಡದಾಗಿ ಹೊಡೆದಾಟ ಆಗಬೇಕು ಅನ್ನೋ ರೇಂಜ್ನಲ್ಲಿ ಎಲ್ಲರೂ ಮುಂಚೂಣಿಗೆ ಬರ್ತಾ ಇರೋದು. ಸೊ ಇನ್ನು ಈ ಟೆಂಪಲ್ಗೆ ಈ ಹಿಂದೆ ವಿಜಯಲಕ್ಷ್ಮಿಯವರು ಹೋಗಿದ್ರು. ದರ್ಶನ್ ಜೈಲಿನಲ್ಲಿ ಇದ್ದಾಗ, ಕೊಲೆ ಆರೋಪದ ಅಡಿಯಲ್ಲಿ ಜೈಲಲ್ಲಿ ಇದ್ರಲ್ಲ, ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯವರು ಈ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡು ಬಂದಿದ್ರು. ಸೊ ಈಗೇನೋ ಹರಕೆ ತೀರಿಸೋದಕ್ಕೆ ಅಂತ ದರ್ಶನ್ ಸಮೇತರಾಗಿ ಹೋಗಿದ್ದಾರೆ. ಅಲ್ಲಿಗೆ ಹೋಗಿ ಒಂದು ಪೋಸ್ಟನ್ನು ಹಾಕಿರೋದು. ದೇವಸ್ಥಾನದಲ್ಲಿ ಹೋಗಿ ಅಲ್ಲಿನ ಒಂದು ಪೋಸ್ಟನ್ನು ನೀವು ನೋಡ್ತಾ ಇರಬಹುದು. ಅಂದರೆ ನಿಮ್ಮನ್ನು ಜನ ತುಳಿಯೋದಕ್ಕೆ ಪ್ರಯತ್ನ ಪಟ್ಟರು ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾರೆ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹಾಕಿದ್ದಾರೆ ಅವರು. ಅದನ್ನು ಬೇರೆಯವ್ರಿಗೆ ಟಾಂಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಅವ್ರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರ ಅಭಿಮಾನಿಗಳು ಅಂತ ಕರೆಸ್ಕೊಂಡವರು ಮತ್ತು ಅವ್ರಿಗೆ ಅಂತ ಒಂದಷ್ಟು ಪೇಜಸ್ಗಳಿದೆಯಲ್ಲ, ಆ ಪೇಜಸ್ಗಳು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ಅವ್ರು ಅದನ್ನು ಯಾವ ತಲೆಯಲ್ಲಿ ಇಟ್ಕೊಂಡು ಹಾಕಿರ್ತಾರೋ ಗೊತ್ತಿಲ್ಲ. ಬಟ್ ಇವ್ರುಗಳಂತೂ ಇವ್ರಿಗೆ ಹಾಕಿದ್ದು, ಅವ್ರಿಗೆ ಹಾಕಿದ್ದು, ಹೆಂಗೆ ನಮ್ಮ ಬಾಸು, ಹೆಂಗೆ ನಮ್ಮ ಅತ್ತಿಗೆ ಅಂತ ಮತ್ತೊಂದಷ್ಟು ಪೋಸ್ಟರ್ಸ್ಗಳನ್ನ ಮಾಡ್ತಾ ಇದ್ದಾರೆ.